ಫಸ್ಟ್ ಹೇಳಿ, ಏನಕ್ಕೆ ನಿಮಗೆ ಬಿಗ್ ಬಾಸ್ ಅಂದರೆ ಇಷ್ಟು ಕೋಪ? ನನ್ನೆಲ್ಲ ಬಿಗ್ ಬಾಸ್ ಒಳಗಡೆ ನನ್ನ ಸರಿಯಾಗಿ ನಡೆಸ್ಕೊಂಡಿದ್ದೀನಿ. ನಾನು ಒಂದೇ ಒಂದು ಹೋಗೋ ಕಾರಣ, ಬಿಗ್ ಬಾಸ್ ನಡೆಸುವಂತ ನಾನು ಯಾವಾಗಲೂ ಕರಿಯರು. ನಾನು ಅಲ್ಲಿ ಮಾಡಿಬಿಟ್ಟಿದ ತಕ್ಷಣ ಪ್ರೊಡ್ಯೂಸರ್ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಬಿಡ್ತಾರೆ, ನಾಳೆ ಫೋನ್ ಮಾಡ್ತಾರೆ, ಎತ್ತಾಕಿ ಹೋಗ್ಬಿಡ್ತಾರೆ, ನಮಗೆ ಒಳ್ಳೆ ಫಿಟ್ ಆಗಿದ್ದೀನಿ ಅಂತ ಆಕ್ಟಿಂಗ್ ಕೊಟ್ಬಿಡ್ತಾರೆ. ಓದಕ್ಕೆ ಬರೆಯಕ್ಕೆ ಬರಲ್ಲ. ಇವತ್ತು ಬರಲ್ಲ, ಹೆಬ್ಬೆಟ್ಟು. ಇವತ್ತು ಹೆಬ್ಬೆಟ್ಟು. ಕಮಿಷನರ್ ಅವ್ರು ಬಂದ್ಬಿಟ್ಟವ್ರೆ, ಕೈ ಕಟ್ಟಿ ನಿಂತ್ಕೊಬಿಡ್ಬೇಕು. ನೀವು ಹೇಳೋದು ಸುದೀಪ್ ಸರ್ ಕಮಿಷನರ್ ಅಲ್ಲಿ. ಹೌದು ಸ್ವಾಮಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮ ಬಿಗ್ ಬಾಸ್ ರೈಟಾ ರಾಂಗಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಬಿಗ್ ಬಾಸ್ಗೆ ಇಲ್ಲಿ ತನಕ ಸಾಕಷ್ಟು ಜನ ಹೋಗಿ ಬಂದಿದ್ದಾರೆ. ಪ್ರತಿ ಸೀಸನಲ್ಲೂ ಒಂದು 18ರಿಂದ 20 ಜನರ ಹಾಗೆ 10 ಸೀಸನ್ನಲ್ಲಿ ಇಲ್ಲಿ ತನಕ ಒಂದು 200-250 ಜನ ಬಿಗ್ ಬಾಸ್ ಮನೆಯೊಳಗಡೆ ಸ್ಪರ್ಧಿಗಳಾಗಿ ಹೋಗಿ ಬಂದಿದ್ದಾರೆ. ಅದರಲ್ಲಿ ಕೆಲವರಿಗೆ ತುಂಬ ಒಳ್ಳೆಯ ಹೆಸರಾಗಿದೆ, ಕೆಲವರಿಗೆ ಸ್ವಲ್ಪ ಹೆಸರು ಕೆಟ್ಟೋಗಿದೆ, ಇನ್ನು ಕೆಲವರು ಹೋಗಿದ್ದು ಹೆಂಗೋ ಬಂದಿದ್ದು ಹಾಗೆ ಅನ್ನೋ ಥರ ಇದ್ದಾರೆ. ಆದರೆ ಕೆಲವರಿಗೆ ಅದ್ರ ಬಗ್ಗೆ ಅಸಮಾಧಾನ ಇದೆ, ಕೆಲವ್ರಿಗೆ ಸಮಾಧಾನ ಇದೆ, ಕೆಲವ್ರಿಗೆ ಸಿಕ್ಕಾಬಟ್ಟೆ ಖುಷಿ ಇದೆ. ಆದರೆ ಈ ಬಿಗ್ ಬಾಸ್ ಬಗ್ಗೆ ತನಗೇನು ಅನಿಸುತ್ತೋ ಅದನ್ನು ಯಾರ ಮುಲಾಜು ನೋಡದೆ ಪಟಾರ್ ಅಂತ ಎದರ ಬದರ ಹೇಳೋ ಒಬ್ಬ ವ್ಯಕ್ತಿ ಅಂತಂದರೆ ಇಷ್ಟು ಸೀಸನ್ಗಳಲ್ಲಿ 10 ಸೀಸನ್ನಲ್ಲಿ ಅದು ನಮ್ಮ ಆರ್ಯವರ್ಧನ್ ಗುರೂಜಿಯವರು. ಇತ್ತೀಚೆಗೆ ಮತ್ತೆ ಬಿಗ್ ಬಾಸ್ ವಿಚಾರದಲ್ಲಿ ಅವರು ಮಾತಾಡಿ ಎಲ್ಲ ಕಡೆ ವೈರಲ್ ಆಗಿದ್ದಾರೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೋತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಚಾನಲಲ್ಲೇ ಬಂದು ನಮ್ಮ ಗುರೂಜಿ ಡೈಲಿ ನ್ಯೂಮರಾಲಜಿ ಹೇಳ್ತಾರೆ, ಭವಿಷ್ಯ ಹೇಳ್ತಾರೆ. ಏನು ಗುರುಗಳೇ, ನಮ್ಮ ಜೊತೆ ಕೂತ್ಕೊಂಡು ಬಿಗ್ ಬಾಸ್ ಬಗ್ಗೆ ಮಾತಾಡಲ್ವಾ ನೀವು? ನಾನು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀನಿ, ನೀವು ಬಿಗ್ ಬಾಸ್ಗೆ ಹೋಗಿದ್ದೀರಾ, ಬನ್ನಿ ಇಬ್ಬರು ಕೂತ್ಕೊಂಡು ಆರಾಮಾಗಿ ಹರಟೆ ಹೊಡಿಯೋಣ, ನನಗೇನು ಅನ್ಸುತ್ತೆ ನಾನು ಹೇಳ್ತೀನಿ, ನಿಮ್ಗೇನು ಅನ್ಸುತ್ತೆ ನೀವು ಹೇಳಿ ಅಂತ ಹೇಳಿ ಇವಾಗ ನಾನು ಆರ್ಯವರ್ಧನ್ ಗುರೂಜಿ ಅವ್ರನ್ನ ಸ್ಟುಡಿಯೋ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಫಸ್ಟ್ ಹೇಳಿ, ಏನಕ್ಕೆ ನಿಮಗೆ ಬಿಗ್ ಬಾಸ್ ಅಂದರೆ ಇಷ್ಟು ಕೋಪ? ಬಿಗ್ ಬಾಸ್ ಅನ್ನೋದು ಒಂದು ಕೋಪ ಯಾಕೆ ಮಾತು ಹೇಳ್ತೀನಿ ಅಂದರೆ, ನನಗೆ ಬಿಗ್ ಬಾಸ್ಗೆ ಭಾಳ ಯಾವಾಗಲೂ ಬರಲ್ಲ ಅಂತೇಳಿ ನನಗೆ 2013ರಿಂದ ಇದು ನಾನು ಬರಲ್ಲ ಅನ್ವೆ. ಯಾಕಂದರೆ ನಾನೊಬ್ಬ ಸ್ಟಾರ್ ಥರನೇ ಇರ್ತೀನಿ. ನನ್ನ ಲೈಫನ್ನ ನಾನು ಸ್ಟಾರ್ ಥರನೇ ಸಂಪಾದನೆ ಮಾಡ್ತೀನಿ, ಸ್ಟಾರ್ ಥರನೇ ಇದ್ದೀನಿ 100%. ಯಾವುದೋ ಅನ್ನೋದಲ್ಲ, ನನ್ನ ಜಾತಕದ ಮೇಲೆ ನಾನು ಡಿಸೈಡ್ ಆಗಿದ್ದೀನಿ 100%. ಹೋದಾಗ ನನ್ನೆಲ್ಲ ಬಿಗ್ ಬಾಸ್ ಒಳಗಡೆ ನನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ, ನನಗೆ ಅದು ನೋವಿದೆ. ಏನು ಮಾಡಿದ್ರು? ಒಂದು OTT ಆದಮೇಲೆ ನಾನೊಂದು ವಾರ ನಮ್ಮನ್ನು ಕೂಡ ಹಾಕಿದ್ರು. ನನ್ನನ್ನು ಬಿಟ್ಬಿಡಿ, ನಾವು ಬಿಗ್ನೆಸ್ ಮ್ಯಾನ್ಗಳು, ನಾವು ಸಿನಿಮಾದವರಲ್ಲ, ಸೀರಿಯಲ್ ಮಾಡೋರಲ್ಲ. ಹೋಗಲೇ ಬರ್ದಿತ್ತು ತಾನೇ ನೀವು? ಅಲ್ಲ, ನಮಗೆ OTT ಆದಮೇಲೆ ಒಂದು ವಾರ ಇದ್ರಲ್ಲ, ನಮ್ಮನ್ನು ಮನೆಗೆ ಬಿಡ್ಬೋದಾಗಿತ್ತು. ಬಿಡ್ನಲ್ಲ, ಅಲ್ಲೇನಾಯಿತು, ನನಗದು ಬೇಜಾರಾಯಿತು. ನನಗೆ ಯಾಕೆಂದರೆ ನಾನು ಎಲ್ಲರಿಗಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ. ನನಗೆ ಅನಿಸೋದು ನಾವೇ ಜಗತ್ತಿನ ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ತೀವಿ, ತುಂಬ ಜಗತ್ತಿನ ಸೃಷ್ಟಿಲಿ ತುಂಬ ನಮ್ಮ ಕೆಲದಷ್ಟು ಮಾಡ್ತಾಯಿರ್ತೀವಿ. ನನಗೆಲ್ಲೋ ನಮಗೆ ಅವರು ನಮ್ಮ ಸರಿಯಾಗಿ ಬಳಸ್ಕೊಂಡಿರೋ ರೀತಿಗಳು ನನಗೆ ಇಷ್ಟ ಆಗಲ್ಲ. ಅಂದರೆ ನನಗೆ ಅದು ಗೊತ್ತಾಗ್ತಾಯಿತ್ತು, ಆ ನೋವು ನನ್ನನ್ನು ಕಾಡ್ತಾಯಿತ್ತು. ಆಮೇಲೆ ನಾನೇನು ಸುಳ್ಳು ಹೇಳ್ತಾಯಿಲ್ಲ, ಬಿಗ್ ಬಾಸ್ ಇರೋದು ನ್ಯಾಚುರಲಾಗಿ ಮಾತಾಡ್ತಾಯಿದ್ದೀನಿ. ಇನ್ನೂ ಭಾಳ ವಿಷಯಗಳಿದೆ ಮಾತಾಡಬೇಕು ಅಂದರೆ ನನ್ನ ಹತ್ರ, ಹಾಗಂತ ಅಲ್ಲ. ಆದರೆ ನನ್ನಲ್ಲಿರೋದು ನಾನೇನು ಆಚೆ ಹಾಕಾಗ್ತಾಯಿಲ್ಲ. ನನಗೆ ನನ್ನ ಪ್ರೆಡಿಕ್ಷನ್ ಏನಿದೆ ಅದನ್ನು ನನ್ನ ಸಂದರ್ಭ ಬಂದು ನಾನು ಕೇಳಿದಾಗ ಇರೋದನ್ನು ಮಾತಾಡ್ತೀನಿ 100%. ಎಷ್ಟೋ ಜನ ಬರ್ರಿ ಅಂದರೆ ಬರದಲ್ಲಿ ಓಡೋಗ್ಬೋದು. ಹಾಗಾಗಿ ನಾನು ಆಚೆನೂ ಹಾಗೆ ಮಾತಾಡ್ತಿದ್ದೆ, ಒಳಗಡೆನೂ ಹಾಗೆ ಮಾತಾಡ್ತೀನಿ, ಮತ್ತು ಬಂದಮೇಲೆ ಹಾಗೆ ಮಾತಾಡ್ತೀನಿ. ನಾನೇನು ಚೇಂಜ್ ಆಗಿಲ್ಲ. ಜನಕ್ಕೆ ಏನಾಗುತ್ತೆ ಅಂದರೆ ಆ ವಿಷಯ ಇಟ್ಕೊಂಡು ಮಾತಾಡೋದ್ರಿಂದ ಚೇಂಜಸ್ ಅಂತ ಅನ್ನಿಸ್ತೈತೆ, ಅದು ಲಾಜಿಕ್ ಅಲ್ಲ. ನಾನು ಆಚೆ ಇದ್ದಾಗಲೂ ಹಾಗೆ ಮಾತಾಡಿದ್ದೀನಿ. ನಾನು ಯಾರೋ ಫೇಸ್ಬುಕ್ಕಲ್ಲಿ ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಅದು ಮಾಡ್ತಾರೆ, ದೇವ್ರು ಅದಕ್ಕೆ ನಂಗೆ ಓದಕ್ಕೆ ಬರೆಯೋಕ್ಕೆ ಕೊಟ್ಟಿಲ್ಲ 100%. ನಾವು ಯಾವುದು ತಲೆನೂ ಕೆಟ್ಟು ಇವತ್ತು ಬರಲ್ಲ, ಹೆಬ್ಬೆಟ್ಟು. ಜಗತ್ತಲ್ಲಿ ನಾನೇ ಹೆಬ್ಬೆಟ್ಟಾಗಿ ನನ್ನ ಧರ್ಮ, ನನ್ನ ಗ್ರಹಗಳು ಬಿಟ್ಟರೆ 9 ಗ್ರಹಗಳು, 12 ರಾಶಿ, 27 ನಕ್ಷತ್ರ, 31 ಡೇಟು, 26 ಅಕ್ಷರ ಇಂಗ್ಲೀಷ್ ಲೆಟ್ರ್ ಬಿಟ್ಟರೆ, ಕನ್ನಡ 52 ಅಕ್ಷರ ಬಿಟ್ಟರೆ 100% ನನಗೆ ಇನ್ನೇನು ಪ್ರಪಂಚ ನನಗೆ ಗೊತ್ತಿಲ್ಲ. ನನಗೆ ಆ ನ್ಯೂಮರಾಲಜಿ ಲೆಟ್ರ್ ಏನು ಮಾಡುತ್ತೆ, ಈ ನಂಬರ್ ಏನು ಮಾಡುತ್ತೆ, ಈ ನಕ್ಷತ್ರ ಏನು ಮಾಡುತ್ತೆ. ನಾನೊಬ್ಬ ತೆಂಡೂಲ್ಕರ್ ಥರ ಎಲ್ಲ ಮ್ಯಾಚು 100 ಹೊಡಿಬೇಕು ಅನ್ನೋಂಗಿಲ್ಲ. ಅವರೇಜಾಗಿ ಮ್ಯಾಚ್ ವಿನ್ ಆಗ್ತಾಯಿರ್ತೀನಿ ನಾನು. ಎಲ್ಲ ಮ್ಯಾಚು 100 ಹಿಡ್ಕೊಂಡು ಯಾರು ಕ್ರಿಕೆಟ್ ಬ್ಯಾಟ್ ಬೇಡಲ್ಲ. ಎಲ್ಲ ಮ್ಯಾಚಲ್ಲೂ ಕೂಡ 5 ವಿಕೆಟ್ ತೆಗಿಯೋಕ್ಕಾಗಲ್ಲ. ನಾನೊಬ್ಬ ಫಾರ್ಮಲ್ಲಿರ್ತೀನಿ, ಪ್ಲೇಯರ್ ಆಗಿರ್ತೀನಿ. ಸರಿ, ನೀವು ಪ್ಲೇಯರ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರಿ, ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ಟೆ ಒಳಗಡೆ ಹೋದ್ರಿ. ಏನಂತ ನೀವೇನು 70 ಪೇಜ್ 80 ಪೇಜ್ ಸೈನ್ ಮಾಡಿರ್ತೀರಿ. ನನಗೆ ಓದಕ್ಕೆ ಬರೋಕ್ಕಂತ ಹೇಳಿದ್ರೆ ಮತ್ತೆ ನಾನು ಕೇಳಿ ನಾನೇನು ಮಾಡಲಿ? ನಾನು ಒಂದೇ ಒಂದು ಹೋಗೋ ಕಾರಣ, ಬಿಗ್ ಬಾಸ್ ನಡೆಸುವಂತ ನಾನು ಯಾವಾಗಲೂ ಕರಿಯರು. ನನ್ನನ್ನು ಅವರು ಓಪನ್ನಾಗಿ ಕೇಳಿದ್ರು, ಸರ್ ಏನಕ್ಕೆ ನಿಮ್ಮನ್ನು ಪದೇ ಕರೆಯೋರು ಹೇಳಿ ನನಗೆ? 2013ರಿಂದ ಕರಿತಾ ಇದ್ರಲ್ಲ, ಏನು ಅಂಥದ್ದೇನು ಆರ್ಯವರ್ಧನ್ ಅವರಲ್ಲಿ? ಬಿಗ್ ಬಾಸ್ ಮನೆ ಒಳಗಡೆ ಹೊರಗಡೆ ಬಂದಮೇಲೆ ಮಾತಾಡ್ತೀನಿ ಅಂತ ತುಂಬ ಜನಕ್ಕೆ ಇದೆಯಲ್ಲ, ಆಚೆ ಇದ್ರೆ ಅಪ್ಪನಂತ ಮಾತಾಡ್ತಿದ್ದೆ. ಒಳಗಡೆ ಮಾತಾಡಲಿ, ಆಡಿಯನ್ಸ್ ಬರಲಿ ಅಂತೇಳಿ ಅವ್ರು ಕರೆದಿರೋದು. ನಾನು ಒಳಗಡೆದು ತಗೊಬಂದು ಆಚೆನೂ ಮಾತಾಡ್ತೀನಿ, ಅದು ಸಬ್ಜೆಕ್ಟ್ ಆಗಿರುತ್ತೆ. ಬಿಗ್ ಬಾಸಲ್ಲಿ ನಿಮ್ಮ ಪ್ರಕಾರ ಊಟ ಡೈಲಿ ಎಷ್ಟು ಕೇಳ್ತಾರೆ ಅಷ್ಟು ಕೊಡಬೇಕು?
ಹಾಗಂತ ಏನಿಲ್ಲ ಸರ್. ನಮ್ಮ ಮನೆಯಲ್ಲಿ ನಾವೆಲ್ಲ ಜಮೀನ್ದಾರರು, ನಾವು ಹಳ್ಳಿಲಿ ಕೆಲಸರಿಗೆ ಗೊತ್ತಿರುತ್ತೆ ನಮಗೆ. ಜೀತದ ಪದ್ಧತಿ ಎಲ್ಲ ಭಾಳ ಹಿಂದೆ ಇತ್ತು. ಆ ಥರ ದುಡಿಸ್ಕೊತಾಯಿದ್ರು. ಎಲ್ಲರೂ ಲೇಟಾಗಿ ಕೊಡೋರು 100%. ನಾನು ಹೇಳೋದೇನೆಂದರೆ ಬಿಗ್ ಬಾಸ್ ಒಳಗಡೆ ವಾರ ಇಷ್ಟೊಂದು ನಿಮಿಷ ಲೆಕ್ಕಾಚಾರದಲ್ಲಿ ಸಂಪಾದನೆ ಆಗುತ್ತೆ. ಒಂದು ಅಡ್ವರ್ಟೈಸ್ಮೆಂಟಿಗೂ ನಿಮಿಷಗಟ್ಟಲೆ ಸಂಪಾದನೆ ಆಗುತ್ತೆ. ವಿತ್ ಪಾಪ ಇಲ್ಲೆಲ್ಲ ಒಂದೊಂಚೂರು ಇವತ್ತಿನ ಕಾಲದಲ್ಲಿ ಒಂದು ಹೆಸರು ಮಾಡಿರ್ತಾರೆ, ಸಣ್ಣ ಹೆಸರು. ಇದನ್ನೆಲ್ಲನೂ ಕೂಡ ಹಾಕಿದ್ರೆ ಒಳಗಡೆ ಹೋಗ್ತಾರೆ. ಪ್ರತಿ ವಾರ ಒಂದು 5 ಜನಕ್ಕೆ ಬೆಸ್ಟ್ ಕ್ಯಾಪ್ಟನ್, ಅಲ್ಲ ಬೆಸ್ಟ್ ಫೀಲ್ಡರ್, ಬೆಸ್ಟ್ ಸಿಕ್ಸರು, ಬೆಸ್ಟ್ ಕ್ಯಾಚರು, ಬೆಸ್ಟ್ 50 ಆ ಥರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಒಂದು ಅಮೌಂಟ್ ಕೊಡ್ತಾರೆ ಪ್ಲೇಯರ್ಸ್ಗಳಿಗೆ. ಇವತ್ತು IPL ನಡೆಸಿದಾಗ ಇದೊಂಥರ IPL ಇದ್ದಂಗೆ, ಇದೊಂಥರ ಒಳಗಡೆ ಇದು ಇಂಡಿವಿಜುವಲ್ IPL ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲ. ಒಬ್ರಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಆಫರ್ ಕೊಟ್ಟಾಗ ಏನಾದ್ರು ಗೊತ್ತಾ, ಒಳಗಡೆ ಕೊಡಬೇಕಾದ್ರೆ ಜನಕ್ಕೆ ಅನಿಸುತ್ತೆ ಕರೆಕ್ಟಾಗಿ ಕೊಟ್ಟರಂತೆ. ಇವಾಗ ಅತ್ಯುತ್ತಮ ಕೊಡ್ತಾರೆ, ಕಳಪೆ ಕೊಡ್ತಾರೆ. ಅದು ನಮ್ಮಲ್ಲಿ ಏನಾದ್ರು ಗೊತ್ತಾ, ಯಾರ್ಯಾರು ಅಭಿಮಾನಿಗಳು ಅವ್ರವ್ರ ಪರಿಚಯ ಇರ್ತಾರೆ ಅವ್ರಿಗೆ ಅತ್ಯುತ್ತಮ ಕೊಡ್ಕೊತಾರೆ, ಯಾರ್ಯಾರು ಆಗಲ್ಲ ಕಳಪೆ ಕೊಡ್ತಾರೆ. ಅದಲ್ಲ, ಜನನೇ ಇವ್ರಿಗೆ ಕೊಟ್ಟಿದ್ದು ಒಪ್ಕೋಬೇಕು. ಇವಾಗ ಒಬ್ಬ ನಾವು ಒಂದು ಕ್ರಿಕೆಟ್ ನೋಡ್ಬೇಕಾದ್ರೆ ಇವ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ರಪ್ಪ ಅಂತ ಒಪ್ಕೋತಾರೆ. ಮ್ಯಾನ್ ಆಫ್ ದಿ ಸೀರೀಸ್ ಕೊಟ್ರಪ್ಪ ಇವ್ರಿಗೆ ಬೆಸ್ಟ್ ಅಂತ ಹೇಳ್ತಾರೆ. ಬೆಸ್ಟ್ 6 ಹೊಡೆದು ಅಂತ. ಸರಿ, ಕ್ರಿಕೆಟಲ್ಲಿ ಪರ್ಫಾರ್ಮೆನ್ಸ್ ಗೊತ್ತಾಗಿರುತ್ತೆ. ಇವ್ನು 6 ಹೊಡೆದಿದ್ದಾನೆ, 36 ಬಾಲ್ ಸೆಂಚುರಿ ಹೊಡೆದಿದ್ದಾನೆ, ಇವ್ನು 7 ವಿಕೆಟ್ ತೆಗೆದಿದ್ದಾನೆ. ಬಿಗ್ ಬಾಸ್ ಅಲ್ಲಿ ಹೆಂಗೆ ಗೊತ್ತಾಗುತ್ತದೆ? ನೀವು ಜನಕ್ಕೆ ಏನು ತೋರಿಸ್ತೀರೋ ಅದು ಗೊತ್ತಾಗುತ್ತಲ್ಲ, ಇವ್ರು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರು ಕೊಟ್ಟಾರಂತ. ನೀವು ಅದನ್ನು ಕೊಡ್ಬೋದು, ಬೇರೆ ಬೇಕಾಗಿಲ್ಲ. ನೀವು ಜನಕ್ಕೆ ಏನು 1.5 ಅವರ್ ತೋರಿಸಿರೋ ಅದನ್ನು ತೋರಿಸಿ. ನೀವು 24 ಅವರ್ಸು ತೋರಿಸೋದು ಬೇಕಾಗಿಲ್ಲ. ಹಾಗಾಗಿ ಅದನ್ನು ತೋರಿಸ್ಬೋದಾಗಿತ್ತು. ಮತ್ತು ಬಿಗ್ ಬಾಸಲ್ಲಿ ಏನಾಗುತ್ತೆ, ಊಟದ ಬಗ್ಗೆ ಕೇಳ್ತಾ ಇದ್ದಂದರೆ, ನಾನೊಬ್ಬ ಪರಿಪೂರ್ಣವಾದ ಅಡುಗೆ ಮಾಡಿದ್ದೀನಿ. ನಾನು ಕೇಳಿದೆ ಅಲ್ಲಿ ಬಿಗ್ ಬಾಸ್ ನಡೆಸೋರು, ರೀ ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ದೀನಿ ಎಲ್ಲರಿಗೂ, ಅದಕ್ಕಾದ್ರೆ ಒಂದು ಅವಾರ್ಡ್ ಕೊಡ್ರಿ ಅಂತೆ. ಕೃತಜ್ಞತೆ ಇಲ್ಲ ಅವ್ರಿಗೆ, ಕೃತಜ್ಞತೆ ಇಲ್ಲ ರೀ 100%. ಯಾಕೆಂದರೆ ಅದನ್ನು ನಡೆಸೋದು ಒಂದು ಕಂಪ್ನಿ, ಫಾರಿನ್ ಕಂಪ್ನಿ ಇರ್ಬೋದು 100%. ಅವ್ರಿಗೆ ಸರಿಯಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ 100%. ನನಗೆ ಗುರುಗಳೇ, ನೀವು ಇಲ್ಲಿ ಕನ್ನಡ ಬಿಗ್ ಬಾಸ್ ಬಗ್ಗೆ ಹೇಳ್ತಾ ಇದ್ದೀರಾ. ಇದು ಹೆಚ್ಚು ಕಮ್ಮಿ ಒಂದು 60ರಿಂದ 70 ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಥರದಲ್ಲೇ ನಡೀತದೆ ಸರ್. ಎಲ್ಲ ಕಡೆನೂ ಎಲ್ಲ ಥರನೂ ಇದೇ ಫಾರ್ಮ್ಯಾಟ್ ಇರೋದು. ಎಲ್ಲ ಕಡೆ ಇವಾಗ ಬೆಂಕಿ ಬಿದ್ದೈತಿ. ಇವಾಗ ಏನಾದ್ರು ಗೊತ್ತಾ, ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಹೆಸರಾಂತ ಒಬ್ಬರು ನಡೆಸ್ಕೊಡೋಕೆ ಹೋಗ್ತಾರೆ. ಅಲ್ಲೂ ನಾರ್ಮಲ್ ಕಂಟೆಂಟ್ ಒಬ್ರು ಬಂದಿದ್ರೆ ಅವತ್ತೇ ಶನಿವಾರ ಭಾನುವಾರ ಗಲಾಟೆ ಆಗುತ್ತೆ. ಶನಿವಾರ ಭಾನುವಾರ ಏನು ಎಣ್ಣೆ ಹೊಡ್ಸೋದು ಬೇಕಲ್ಲ, ಒಳಗಡೆ ಅವರೇ ಟೈಟಾಗಿ ಬೀಳ್ತಾರೆ. ಏನಾಗುತ್ತೆ, ಎಲ್ಲೋ ಒಂದು ಕಡೆ ಇವ್ರು ಕಮಿಷನರ್, ಇವ್ರು ಪೊಲೀಸ್ನವ್ರು, ಇವ್ರು ಕಾಲ್ಡ್ರನ್ನ ಥರ ಅವರೇ ಗ್ರೂಪ್ ಮಾಡ್ಕೊಬಿಟ್ಟಿರ್ತಾರೆ. ಕಮಿಷನರ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು, ಕಮಿಷನರ್ ಬಂದ್ಬಿಟ್ಟವ್ರೆ ಕೈ ಕಟ್ಕೊಂಡು ನಿಂತ್ಕೊಬಿಡ್ಬೇಕು. ನೀವು ಹೇಳೋದು ಸುದೀಪ್ ಸರ್ ಕಮಿಷನರ್. ನನಗದು ಗೊತ್ತಿಲ್ಲ ಸ್ವಾಮಿ, ನನಗದು ಗೊತ್ತಿಲ್ಲ. ನಾನು ಹೇಳೋದು ಆ ಥರ, ನಾವು ತಪ್ಪೇ ಮಾಡಿದ್ರೆ ಪರವಾಗಿಲ್ಲ, ಆ ಚೇರಿಗೆ ಹೋಗಿ ಸುಮ್ಮನೆ ಆಗ್ಬಿಡ್ಬೇಕು. ಮನುಷ್ಯರಿ ನಾವೆಲ್ಲರೂ ಫಸ್ಟು. ಬಟ್ ಎಲ್ಲ ಬಿಗ್ ಬಾಸಲ್ಲೂ ಹಂಗೆ ಅಲ್ವಾ? ಅಲ್ಲಿ ಸಲ್ಮಾನ್ ಖಾನ್ ಬರ್ತಾರೆ, ಇಲ್ಲಿ ನಾಗಾರ್ಜುನ ಬರ್ತಾರೆ, ಇಲ್ಲಿ ಕಮಲಾ ಹಾಸನ್ ಬರ್ತಾರೆ, ಅಲ್ಲಿ ಮೋಹನ್ ಲಾಲ್ ಬರ್ತಾರೆ. ಎಲ್ಲದರಲ್ಲೂ ಎಲ್ಲರೂ ಯಾಕೆ ಬರ್ತಾರೆ? ಯಾಕೆ ಅಂತಂದ್ರೆ ದುಡ್ಡಿಗೆ ಬರ್ತಾರೆ. ಕರೆಕ್ಟು, ದುಡ್ಡಿಗೆ ಬರ್ತಾರೆ. ಎಲ್ಲರೂ ಬರೋದೇನಕ್ಕೆ? ದುಡ್ಡಿಗೆ. ನಾವು ಹೋಗೋದೇನಕ್ಕೆ? ನಾನು ಬರೋದು ದುಡ್ಡಿಗೆ. ನಾನು ಅಲ್ಲಿ ಮಾಡಿಬಿಟ್ಟಿದ ತಕ್ಷಣ ಪ್ರೊಡ್ಯೂಸರ್ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಬಿಡ್ತಾರೆ, ನಾಳೆ ಫೋನ್ ಮಾಡ್ತಾರೆ, ಎತ್ತಾಕಿ ಹೋಗ್ಬಿಡ್ತಾರೆ, ನಮಗೆ ಒಳ್ಳೆ ಫಿಟ್ ಆಗಿದ್ದೀನಿ ಅಂತ ಆ್ಯಕ್ಟಿಂಗ್ ಕೊಟ್ಬಿಡ್ತಾರೆ. ಅದೆಲ್ಲ ಸುಳ್ಳು ಮಾತು. ನೀವು ದುಡ್ಡಿಗೆ ಹೋಗಿರೋದು ಅಂತ ಹೇಳ್ತಾ ಇದ್ದೀರಲ್ಲ. 100% ನಾನು ವರ್ಕೌಟ್ ಆಗ್ತೇನಲ್ಲ, ಒಂದು ಸೆಂಟಿಮೆಂಟಿಗೂ ಲಾಕ್ ಆಗಿದೆ, ಅದು ವರ್ಕೌಟು ಆಗಿಲ್ಲ 100% ಸರ್. ನಾನೊಬ್ಬ ರೈತ. ಒಂದು ಸರಿ ಬೆಳೆ ಬೆಳಿತೀವಿ, ಏನೋ ಒಂದ್ಸರಿ ಮಳೆನೋ ವೆದರೋ ಚೇಂಜ್ ಬೆಳೆ ಬರೋಕ್ಕಲ್ಲ. ಅದನ್ನು ನಾವು ಹೇಳ್ಕೇತೀವಿ, ಬೆಳೆ ಬತ್ತಲ್ಲ ಸಮೀ, ಸರಿ ಭೂಮಿಲಿ ಸರಿ ಬತ್ತಲ್ಲ, ಈ ಬೆಳೆ ಚೆನ್ನಾಗಿಲ್ಲ, ಈ ಭೂಮಿ ಚೆನ್ನಾಗಿಲ್ಲ ಅಂತ. ನಮ್ಮದು ಭೂಮಿಲಿ ಹಾಳಾಗಿ ಬಿದ್ದಿರೋ ಒಂದು ಭೂಮಿಲಿ ಚೆನ್ನಾಗಿ ಬೆಳೆ ಬರುತ್ತೆ, ಒಂದು ಭೂಮಿಲಿ ಬೆಳೆ ಬರೋಲ್ಲ. ಅದೇ ಸೂರ್ಯ ಅದೇ ಚಂದ್ರ. ನಾನು ಹೇಳ್ತೀನಿ ಸರಿ ಬೆಳೆ ಬರ್ತಾಯಿಲ್ಲ, ಅಲ್ಲಿ ಬರ್ತಾ ಇಲ್ಲ, ಯಾಕೆ ಅಲ್ಲಿ ಯಾಕೆ ಬೆಳೆ ಆಗ್ತೀರ ಅಂತ ನಾನು ಹೇಳ್ತಾಯಿದ್ದೀನಿ. ಬೀಟ್ ಪ್ಲಸ್ ಕರ್ನಾಟಕ.